ಇದು ನನ್ನ ಕ್ಯಾಬಿನ್ ಅನ್ಕೊಂಡಿದ್ದೀವಿ, ಅದೇನಾಗುತ್ತೆ ಗೊತ್ತಿಲ್ಲ. ಬನ್ನಿ ಒಬ್ಬೊಬ್ರು ನೋಡಿ ಆಫೀಸ್ನ. ಇದು ಶಶಾಂಕ್ ಅವ್ರ ಆಫೀಸು. ಚಪ್ಪಾಳೆ. ಏನಕ್ಕೆ ಆಫೀಸು ಇವ್ರು ಮಾಡೋದು ಯೂಟ್ಯೂಬ್ ಬ್ಲಾಗ್ ಅಲ್ವಾ? ನಮ್ಮ ಟೀಮ್ದು ರೂಲ್ ಏನು ಅಂದ್ರೆ ಅವ್ರವ್ರ ಟೇಬಲ್ ಅವ್ರವ್ರ ಚೇರ್ ಅವರೇ ತರಬೇಕು. ಗೊತ್ತಿಲ್ಲ ಹೇಗೆ ಏನಕ್ಕೆ ಆಫೀಸ್ ವರ್ಗೂ ಬಂತು ಅಂತ. ಬಾಯ್ 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 ಬಾಯ್. Okay, let's go. ಗಾಯ್ಸ್ ಬನ್ನಿ, ನಾವೀಗ ನಮ್ಮ ಹೊಸ ಆಫೀಸ್ಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀವಿ ಬನ್ನಿ. ಕುಲುಕಬೇಡ ಸಿಲ್ಕು, ನೀ ಕುಲ್ಕೋಕ್ ಮುಂಚೆ ಯಾಕಂತ ಹೇಳಿ ಕುಲ್ಕು. ಸರ್ಪ್ರೈಸ್ ಇದೆ, ಶಶಾಂಕ್ ಒಂದು ಸರ್ಪ್ರೈಸ್ ವಿಡಿಯೋ ಹಿಡಿದಿದ್ದೀನಿ ಗೈಸ್ ನಾನು. ಅಲ್ಲ ಏನೋ ಅದು ನೀನು ನಾಳೆ ಬ್ಲಾಗಲ್ಲಿ ನೋಡು. ಸೌತ್ ಆಫ್ರಿಕಾ ಕ್ಯಾಪ್ಟನ್ ಇವಾಗ ಜಸ್ಟ್ ಒಂದು ಸೆಕೆಂಡ್ ಮುಂಚೆ ಹಿಡಿದಿದ್ದು. ಮೊಬೈಲ್ ನೋಡ್ತಿದ್ನಲ್ಲ ಅವಾಗ. ಬನ್ನಿ ನಿಮ್ಮ ಹೊಸ ಆಫೀಸ್ ತೋರಿಸ್ತೀವಿ ಗೈಸ್. ಗೈಸು ಈಗ ಏನು ಮಗ ಆಷಾಢನ ಆಷಾಢ ಬಿಡ್ತಿರೋದ್ರಿಂದ ಅದಕ್ಕೆ ಮುಂಚೆನೇ ಬಂದು ನಮ್ಮ ಟೀಮಲ್ಲಿ ಅಂದರೆ ನಮ್ಮ ಫ್ಯಾಮಿಲಿ ಮತ್ತು ಟೀಮ್ ನಾನು ವಯನಾಡಲ್ಲಿದ್ದಾಗ ಬಂದು ಪೂಜೆ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಶಿಫ್ಟಿಂಗ್ ಎಲ್ಲ ಮಾಡ್ಬೋದಂತೆ. ಅದಕ್ಕೆ ಫಸ್ಟು ಟೂರ್ ತೋರಿಸ್ತೀವಿ, ಬಟ್ ಕೀ ಇಲ್ಲ ನಮ್ಮ ಹತ್ರ. ಕೀ ವೇಟ್ ಮಾಡ್ತಾ ಇದ್ದೀವಿ. ನೋಡಿ ಇವನು ಟೀಮ್ ಅವ್ರನ್ನೆಲ್ಲ ಕರ್ಕೊಂಡು ಮೇಲೆ ಬಂದಿದ್ದೀನಿ, ಆಫೀಸ್ ತೋರಿಸ್ತೀನಿ ಬನ್ನಿ ಅಂತ. ಈಗ ಜ್ಯೂಸ್ ಕುಡಿಯೋಣ ಬನ್ನಿ, ಅದು ಕೀ ಬರುತ್ತೆ ಅಂತ ಕರ್ಕೊಂಡು ಹೋಗ್ತಾನೆ ವಾಪಸ್. ಬನ್ನಿ ಜ್ಯೂಸ್ ಕುಡ್ಕೊಂಡು ಬಂದು ಆಫೀಸ್ ಟೂರ್ ಕೊಡ್ತೀವಿ. ಇನ್ನು ಆಫೀಸ್ ಪ್ರಾಪರಾಗಿ ಸೆಟ್ ಆಗಿಲ್ಲ, ಎಲ್ಲ ಸೆಟ್ ಆಗಬೇಕು. ರೀಸೆಂಟಾಗಿ ನಾವು ಶಿಫ್ಟ್ ಆಗೋಣ ಅಂತ ಡಿಸೈಡ್ ಮಾಡಿ ಎಲ್ಲ ಹೇಳ್ತೀನಿ ನಿಮಗೆ. ಬನ್ನಿ ಎಲ್ಲ ಗೈಸ್ ಎಲ್ಲ ಬಂದು ಇಲ್ಲಿ ಜ್ಯೂಸ್ ಆರ್ಡರ್ ಮಾಡಿದ್ದೀವಿ. ಜ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಜ್ಯೂಸ್ ಕುಡಿದು ಹೋಗೋದು ಆಫೀಸ್ಗೆ. ಗೈಸ್ ಫೈನ್ ಎಲ್ಲ ಜ್ಯೂಸ್ ಕುಡಿದು ಈಗ ಆಫೀಸ್ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಆಫೀಸ್ ಒಳಗೆ ಬಂದಿದ್ದೀವಿ. ಲೈಟ್ಸ್ ಆನ್ ಮಾಡ್ತಾನ. ಬನ್ನಿ ಒಬ್ಬೊಬ್ರು ನೋಡಿ ಆಫೀಸ್ನ. ಚೇರ್ ಲೀಡರ್ ಆಯುಷ್ ಅವರಿದ್ದಾರೆ. ನಮ್ಮ ಟೀಮ್ ಅವರು, ನಮ್ಮ ಅಮ್ಮ ಅವರೆಲ್ಲ ಬಂದು, ಅಂದರೆ ನಮ್ಮ ಟೀಮ್ ಅವರೆಲ್ಲ ನೋಡಿರಲಿಲ್ಲ ಆಫೀಸ್ನ. ಶಶಾಂಕು, ಅದಕ್ಕೆ ನಮ್ಮ ಅಕ್ಕ ಸಾಯಿಲು, ಸಂಜೆ ಅವರು ಬಂದು ಪೂಜೆ ಮಾಡಿಬಿಟ್ಟಿದ್ದಾರೆ ಮೊನ್ನೆನೇ. ಎಲ್ಲ ಕ್ಲೀನ್ ಮಾಡಬೇಕು ಪಾಪ. 3 ದಿನ ಆದಮೇಲೆ ಬಂದಿದ್ದೀವಿ ನಾವು ಒಳಗೆ. ಗೈಸ್ ನಮ್ಮ ಟೀಮ್ ಎಲ್ಲ ಇನ್ನೂ ಚೆನ್ನಾಗಿ ಬಂದಿಲ್ಲ, ಎಲ್ಲ ಲಂಚ್ ಗಿಂಚ್ಗೆಲ್ಲ ಹೋಗಿದ್ದಾರೆ. ಇದು ಶಶಾಂಕ್ ಅವ್ರ ಆಫೀಸು. ಚಪ್ಪಾಳೆ. ಇಲ್ಲಿ ನಿಮ್ಮ ಆಫೀಸು, ಇಲ್ಲಿ ನಿಮ್ಮ ಆಫೀಸು ಮಾರ್ಕೆಟಿಂಗ್. ಅಲ್ಲಿ ಇನ್ನೊಂದು ಆಫೀಸು. ವಾಶ್ರೂಮ್ ನಿಂದು. ಸಂಜಯ್ ಚೇರ್ ಇಲ್ಲಿ ಬರ್ಬೇಕಪ್ಪ. ನಮ್ಮ ಟೀಮ್ದು ರೂಲ್ ಏನು ಅಂದ್ರೆ ಅವ್ರವ್ರ ಟೇಬಲ್ ಅವ್ರವ್ರ ಚೇರ್ ಅವರೇ ತರಬೇಕು. ಮನೆಯಿಂದ ನಿಮ್ಗೆ ಯಾವ್ಯಾವ್ದು ಕಂಫರ್ಟೇಬಲ್ ಇದೆ ಆ ಟೇಬಲ್ ಚೇರ್ನ ಎತ್ಕೊಂಬನ್ನಿ. ಸಂಜಯ್ ಕಮೋಡ್ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಕಮೋಡ್ ಮೇಲೆ ಸಂಜಯ್ ಚೇರ್ ಮಾಡ್ಕೊಂಡ್ಬಿಡು. ಎಲ್ಲಾರು ಅವ್ರವ್ರ ಚೇರ್ ಟೇಬಲ್ ತಗೊಂಡ್ಬಂದ್ಬಿಡಿ ಪ್ಲೀಸ್. ಬಜೆಟ್ ಫ್ರೆಂಡ್ಲಿ ಆಫೀಸ್ ಇದು. ಫಸ್ಟ್ ಆಫೀಸ್, ಫಸ್ಟ್ ಸ್ಟಾರ್ಟ್ಅಪ್ ಒಂಥರ ಫಸ್ಟಿಗೆ ದೊಡ್ಡ ಆಫೀಸ್ ಮಾಡೋ ಮುಂಚೆ ಒಂದು ಸಣ್ಣದಾಗಿ ಫಸ್ಟಿಗೆ ಮಾಡೋಣ ಅಂತ. ಕರೆಕ್ಟ್. ಏನೇನು ಎರರ್ಸ್ ಇದೆ ಎಲ್ಲ ಕರೆಕ್ಟ್ ಆಗಿ ಇಲ್ಲೇ ಮಾಡ್ಬಿಟ್ಟು ಸೊ ಒಂದು ಬೇಸಿಕ್ ಐಡಿಯಾ ಕೊಡ್ತೀವಿ, ಅದ್ರ ಮೇಲೆ ಹೇಳಿ. ಸೊ ಶಶಾಂಕ್ ಆಫೀಸ್ ಇರುತ್ತಲ್ಲ, ಹೇಳಿ ನಿಮ್ಮ ಐಡಿಯಾ ಹೇಳಿ. ಇಲ್ಲೊಂದು ಸೋಫಾ, ಸೋಫಾ. ಅಲ್ಲಿ ವರ್ಕ್ ಸ್ಟೇಷನ್ ಎಡಿಟರ್ಸ್ಗೆ, ಅಲ್ಲಿ ನಮ್ಮ ಮಾರ್ಕೆಟಿಂಗ್ ಟೀಮು, ಅದು ಡಿಸ್ಕಷನ್ ಹಾಲ್ ಎಲ್ಲರಿಗೂ ಕಾಮನ್. ಅಲ್ಲಿ ನಮ್ಮ ಸೌತ್ ಸಫೈ ಟೀಮ್, ಮಾರ್ಕೆಟಿಂಗ್ ಟೀಮ್ಗೆ ಆ ಸ್ಪೇಸ್ ಡಿಸ್ಕಷನ್. ಓಕೆ ಚಂದ್ರ ಅವರೇ ಹೇಳಿ. ಮನೆಯಲ್ಲಿ ಮಾಡ್ತೀನಿ ಎಡಿಟಿಂಗ್ ಅಂತೀರಾ? ಅಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಎಲ್ಲಿ? ಅಲ್ಲಿ ಮಗ ಇಲ್ಲಿಂದ ಓಡಾಡ್ಬೋದು ಅನ್ಸುತ್ತೆ ನಿಮ್ಮ ಇವರು. ಹೌದು, ಪ್ರಶಾಂತ್ ಅವರೇ ಇಲ್ಲೇನು ಅದೇ ಡಿಸ್ಕಷನ್ ಚೇಂಬರ್, ಕಾನ್ಫರೆನ್ಸ್ ಮೀಟಿಂಗ್, ಕಾನ್ಫರೆನ್ಸ್ ರೂಮ್. ಅದಾದ್ಮೇಲೆ ಇದು ಇಲ್ಲಿ ನಮ್ಮ ಸೊಸೈಟಿ ಎಲ್ಲರದ್ದು ಪ್ಲಾನ್ಸ್ ಕೇಳ್ತಾ ಇದೀವಿ. ಪ್ಲಾನ್ಸ್ ಕೇಳಿ ಡಿಸೈಡ್ ಮಾಡೋಣ. ಅಲ್ಲ ಮಗ ಶಶಾಂಕ, ಈಗ ಅವ್ರು ಹೇಳ್ದಂಗೆ ಮಾರ್ಕೆಟಿಂಗ್ ಟೀಮ್ ಅಲ್ಕೊಡಕ್ಕಾಗಲ್ವಾ? ನಾವು ಮಾತಾಡ್ತಾ ಇರ್ತೀವಿ.
ಹಾಂ ಕಿರ್ಚಾಡೋದಿರುತ್ತೆ. ಅದೇ ನೀವು ಆಚೆನೂ ಹೋಗ್ಬೋದು, ವಾಪಸ್ಸು ಆಚೆ ಬರ್ಬೋದು. ಹೋಗ್ಬಾರ್ದು ಅಂತ ನಾವು ಅದನ್ನ ಚೂಸ್ ಮಾಡಿದ್ವಿ. ಅದು ಒಂದು ಸ್ವಲ್ಪ ಹೊತ್ತಿಗೆ ಮಾತ್ರ ಓಕೆ, ಯಾಕಂದ್ರೆ ಅಲ್ಲಿ ವೆಂಟಿಲೇಷನ್ ಇಲ್ಲ, ವೆಂಟಿಲೇಷನ್ನೇ ಇಲ್ಲ ಅಲ್ಲಿ ವಿಡಿಯೋ ಕರೆಕ್ಷನ್ಸ್, ಡಿಸ್ಕಷನ್ಸ್, ಮೇಜರ್ಲಿ ಕಾನ್ಫರೆನ್ಸ್ ರೂಮ್ ತರ ಅದನ್ನ ಯೂಸ್ ಮಾಡಿದ್ರೆ ಓಕೆ, ಚಂದ್ರ ಅವ್ರದ್ದು ಫಿನಿಶ್ ಮಾಡ್ಬಿಡ್ಲಿ. ಹೇಳಿ ಚಂದ್ರ ಅವರೇ. ನಮ್ಗೆ ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ನಮ್ಗೆ 8 ಜನ ಇದ್ದಾರಲ್ವಾ, ಇನ್ನೂ 4 ಜನ ಈ ಕಡೆ ಒಂದು 4 ಜನ ಕೂತ್ಕೊಂಡು. ಪವನ್ ಅವ್ರು ಹೇಳಿ. ಇಲ್ಲಿ ಒಂದ್ ಸ್ವಲ್ಪ ಹಾಕಿ, ಐ ಥಿಂಕ್ ಅದನ್ನ ತೆಗ್ದ್ಬಿಟ್ಟು ಅದನ್ನು ಬೇಕಾದ್ರೆ ಅದು ನಿಮ್ಮ ಪರ್ಸನಲ್ ಪಾಪ ಶಶಾಂಕ್ ಹೊಟ್ಟೆ ಮೇಲೆ ಶಶಾಂಕ್ ಇದನ್ನ ಆಫೀಸ್ ಮಾಡ್ಕೊಂಡು ಟೀಮ್ ಮೀಟಿಂಗ್ ರೂಮ್ ಅದನ್ನೇ ಮಾಡ್ಬೋದು. ದೊಡ್ಡದಿದೆ ಅದು. ಇಲ್ಲಾಂದ್ರೆ ಅದನ್ನ ಎಡಿಟಿಂಗ್ ಕೊಟ್ಬಿಡಿ, ಇದನ್ನ ಇಟ್ಕೊಂಡ್ರೆ ಇಲ್ಲಿಗೆ ಮೀಟಿಂಗ್ ಮಾಡೋಣ. ಆಯುಷ್ ಅವ್ರು ಹೇಳಿ. ಇದನ್ನ ಎಡಿಟಿಂಗ್ ಟೀಮ್ ಕೊಡ್ಬೋದು. ಯಾವುದು ಒಳಗಡೆದು ಇದು ಮಾರ್ಕೆಟಿಂಗ್ ಟೀಮ್ಗೆ, ಇದು ಕಾನ್ಫರೆನ್ಸ್ ಹಾಲು ಮತ್ತೆ ನೀವಿಬ್ರಿ ಕ್ಯಾಬಿನ್. ಅವಾಗ ಅದು ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಟೆಕ್ನಿಕಲ್ ಟೀಮ್ ನಾರ್ಮಲ್ ಅಲ್ಲಿ ಕಾರ್ನರ್ ಅಲ್ಲಿ ಬಾಕ್ಸಸ್ ಮಾಡಿದ್ರೆ ಕ್ಯಾಮ್ರಾ ಟೀಮ್ಗೆ ಒಳಗಡೆ ಇಟ್ಕೋಬಹುದು ಅವ್ರ ಎಕ್ವಿಪ್ಮೆಂಟ್ಸ್. ತುಂಬಾ ಕಂಜೆಷನ್ ಚಿಕ್ಕದಾಗುತ್ತೆ ಎಡಿಟಿಂಗ್ ಟೀಮ್ಗೆ. ಇದು ಶಶಾಂಕ್ಗೆ ಅಂತ ನಾವು ಪ್ಲಾನ್ ಮಾಡಿರೋ ರೂಮ್ ಇದು. ಸೊ ಅದೊಂದು ಇರ್ಲಿ ಅಂತ. ಪಾಪ ಶಶಾಂಕ್ಗೆ ಬೇಜಾರಾಗ್ಬೋದು. ಇದೇನ್ ಬೇಜಾರಾಗಲ್ಲ. ಸಂಜೆ ನಿಮ್ಗೆ ಹೇಳಿ ಪ್ಲಾನ್ ಹೇಳಿ. ಏನಿಲ್ಲ, ಇಲ್ಲಿ ನಮ್ಮ ಎಡಿಟಿಂಗ್ ಟೀಮು ಹಾಂ, ಚೆನ್ನಾಗಿರೋ ಜಾಗ ಎಡಿಟಿಂಗ್ ಟೀಮು. ಹ್ಞೂ ಅಷ್ಟೇ. ಇಲ್ಲಿ ಅಲ್ಲಿ ಯಾರು ಕ್ಯಾಮರಾದವ್ರ ಬಗ್ಗೆ ಮಾತಾಡ್ತಿಲ್ಲ. ಅದು ಆಫೀಸ್. ಐ ಮೀನ್ ಏನಂತಾರೆ ಅಲ್ಲಿ ಕ್ಯಾಬಿನ್, ಅಲ್ಲಿ ರಿಸೆಪ್ಷನ್, ಲೇ ರಿಸೆಪ್ಷನ್ ಮಾಡಕ್ಕಲ್ಲೇ ನಾವು ಮದುವೆ ಮಾಡಿಸ್ತಿದೀವ. ಇಲ್ಲಿ ಲಾಂಜು ಕೇಳ್ತಿಲ್ಲ. ಹೇಳು. ಇಲ್ಲಿ ಸೌತ್ ಸಫೈರ್ ಎಡಿಟಿಂಗ್ ಟೀಮು, ಇದು ನಿಮ್ಮ ಕ್ಯಾಬಿನು, ಅಲ್ಲಿ ಶಶಾಂಕಣಕ್ಕೆ. ಏನು ಹೇಳಿದ್ದಾರೆ ಶಶಾಂಕ್ ಅವ್ರು ಕೇಳೋಣ ಬನ್ನಿ. ಇಲ್ಲ ನಾನು ಹೇಳ್ರಿ, ಎಲ್ಲರೂ ಹೇಳ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಬೇಡ ಅಂತಾನೆ ಇದು ಮಾಡ್ತಿರೋದು. ಎರಡು ತರ ಮಾಡುವ. ಒಂದು ಆಕ್ಚುಲಿ ಲಾಬಿ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಲಾಬಿ ಮಾಡ್ಕೊಂಡು ಅಲ್ಲಿ ನಾವೊಂದು ನಮ್ಗೊಂದು ಟೆಲಿಫೋನ್ ಬೂತ್ ಸರ ಬೇಕು ನಮ್ಮ ಟೆಲಿಕಾಲರ್ಸ್ ಗಳಿಗೆ ಅಲ್ಲಿ. ಸೊ ಅದಾದ್ಮೇಲೆ ಇಲ್ಲಿ ಒಳಗಡೆ ಆಕ್ಚುಲಿ ನಿಮ್ಮ ಟೀಮಿಗೆ ಬಿಡೋಣ ಅಂತ ಅನ್ಕೊಂಡ್ವಿ. ಒಳಗಡೆ ಸಫಕೇಟ್ ಆಗುತ್ತೆ ಅಲ್ಲಿ, ಗಾಳಿ ಇಲ್ಲ ಅಲ್ಲಿ. ವೆಂಟಿಲೇಟರ್ ಅದು ಹಾಕ್ಸೋಣ ಬೇಕಾದ್ರೆ, ಅದಕ್ಕೊಂದು ಎಸಿ Ventilation. ಹಾಕ್ಸ್ಕೊಂಡು ನೀವು ಕೂಲ್ ಆಗಿರಿ, ನಿಮ್ಮ ಟೀಮ್ ಚೆನ್ನಾಗಿರ್ಬೇಕು ನಮಗೆ. ಅದಾದ್ಮೇಲೆ ಇಲ್ಲಿ ಬೇಕಾದ್ರೆ ಒಂದು ಕ್ಯಾಬಿನ್ ಮಾಡ್ಕೊಂಡು, ಬೇಕಾದ್ರೆ ಆ ಕ್ಯಾಬಿನ್ ನೀನ್ ತಗೋ, ನಾನು ಇಲ್ಲೊಂದು ಕ್ಯಾಬಿನ್ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡು ನಮ್ಮ ಟೀಮ್ ಜೊತೆ ನಾನು ಇಲ್ಲಿ ಇದ್ಬಿಡ್ತೀನಿ. ಇದು ಒಂದು ಆಪ್ಷನ್ ಇದೆ. ಪ್ಲಾನ್ ಮಾಡೋಣ. ಯಾವ್ದು ಹೆಂಗಾಗುತ್ತೆ ಗೊತ್ತಿಲ್ಲ. ಎಲ್ಲರೂ ಐಡಿಯಾಸ್ ತೊಗೊಂಡಿದ್ದೀವಿ. ಇಂಟೀರಿಯರ್ ಡಿಸೈನರ್ ಬಂದಮೇಲೆ ಅವರೇನು ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಮನೀಶ್ ಹಾಂ ಹೇಳಿ. ಸಿಂಪಲ್ ಆಗಿ ಹಾಂ ಏನ್ ಮಾಡ್ತೀರಾ ಅದು ನನಗೇನಿಲ್ಲ. ಅಲ್ಲ ರೇ, ನಿಮಗೇನಿಲ್ಲ ಅಲ್ಲ, ನಮಗೆ ಅಂದ್ರೆ ನಮ್ಮ ಟೀಮಿಗೆ ಅದೇ ಏನು ಎಲ್ಲಿ ಐಡಿಯಾ ಫ್ರೀ, ಏನು ಖರ್ಚಿಲ್ಲ. ಯಾವ ಐಡಿಯಾ ಮೋಸ್ಟ್ ಸೂಟಬಲ್ ನೀವು ಹೇಳಿ. ಇವಾಗ ಡಿಸ್ಕಷನ್ ಮಾಡಿದ್ರೆ ಕ್ರಿಯೇಟಿವ್ ಆಗಿ ನನ್ನ ಪ್ರಕಾರ ಇಲ್ಲಾಂದ್ರೂ ಒಂದು ರೂಮ್ ಅಂತ ನಮ್ಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ, ಪ್ರಾಪರ್ ಆಗಿ ಎಡಿಟ್ ಮಾಡಕ್ಕೆ ಅಥವಾ ಸೌಂಡ್ ಯಾವುದು ಇಲ್ಲದೆ ಇರೋ ತರ ಇದ್ರೆ ಚೆನ್ನಾಗಿರುತ್ತೆ ವರ್ಕ್ ಮಾಡಕ್ಕೆ. ಸೊ ದಟ್ ನಮ್ದು ಇನ್ನರ್ ಮೀಟಿಂಗ್ಸ್ ಅಂದ್ರೆ ಲೈಕ್ ನಾವ್ ಏನಾದ್ರು ಹೇಳ್ಬೇಕಂದ್ರು ಹೊರಗಡೆ ಮಾತಾಡೋ ತರ ಇರಲ್ಲ. ಒಳಗಡೆ ಹೋಗ್ಬಿಟ್ಟು ಅವ್ರಿಗೆ ಅಲ್ಲೇ ಹೇಳ್ಬಿಟ್ಟು ಮುಗಿಸ್ಬಿಡ್ಬೋದು. ಅದೇ ಅಲ್ಲೇ ಎಡಿಟ್ ಮಾಡೋದು, ಅಲ್ಲೇ ಮೀಟಿಂಗ್ ಮಾಡೋದು. ಸೊ ಮನೆಗೆ ಬಂದು ನಾನು ಲಂಚ್ ಮಾಡ್ತಾ ಇದ್ದೀನಿ. ಇವಾಗ ಲಂಚ್ ಮಾಡಿ ಮಾತಾಡ್ತೀನಿ. ನಮ್ಮ ಅಕ್ಕ ಎಕ್ಸಾಮ್ ಟೈಮಲ್ಲಿ ಓದಿಲ್ಲ, ಇವಾಗ ಓದ್ತೋಳು ನೋಡಿ ಈ ಏಜಲ್ಲಿ. ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮುಂದೆ ಕೂತ್ಕೊಂಡು ಇಲ್ಲಿ ಓದೋದಂತೆ. ನಾನೇ ಈ ಜಾಗಕ್ಕೆ ಬಂದು ಎಷ್ಟು ದಿನ ಆಯ್ತು ಗೊತ್ತಿಲ್ಲ ನನಗೆ, ಅಲ್ವಾ? ಲಾಸ್ಟ್ ವೀಕ್ ಏನೋ ಪೂಲಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳ್ದ ಇಲ್ಲ ಪೂಲ್ ಒಂದೇ ಲೈಫಲ್ಲಿ 2 ಸರಿ ಇಳ್ದಿದ್ದೆ ಇಲ್ಲಿ ಬಂದಮೇಲೆ ನಾವು ಈ ಜಾಗಕ್ಕೆ. ನಾನು ತುಂಬಾ ಸತಿ ಮಾಡಿದ್ದೇನೆ ನೋಡಿ ಗೈಸ್, ಬುಕ್ಸ್ ಇಷ್ಟಿದೆ. ಪಪ್ಪ ಇದನ್ನು ಓದಿ ನಮ್ಮ ಅಕ್ಕ ಎಕ್ಸಾಮ್ ಇದೆ. ಫೈನಲಿ ಆಲ್ ದ ಬೆಸ್ಟ್, ಚೆನ್ನಾಗಿ ಓದು, ಒಳ್ಳೇದಾಗಲಿ. ಬಾಯ್ ಬಾಯ್. ಓದಕ್ಕೆ ಬಿಟ್ಬಿಟ್ಟು ನಾವು ಹೋಗೋಣ ಗೈಸ್. ನಮ್ಮ ಮನೆಗೆ ಹೊಸ ಫ್ರಿಜ್ ಬಂದಮೇಲೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋದು, ನೀರು ಹಾಕ್ಕೊಳ್ಳೋದು, ಕುಡಿಯೋದು, ಇದೇ ಅಭ್ಯಾಸ ಆಗಿಬಿಟ್ಟಿದೆ. ಸಗದಾಗಿರುತ್ತೆ ಒಂಥರ. ಚಿಕ್ಕ ಐಸ್ ಕ್ಯೂಬ್ಸ್ ಬರುತ್ತೆ, ಚಿಕ್ಕದು ಕ್ರಸ್ಟ್ ಐಸ್ ಕ್ಯೂಬ್ಸ್. ಇಷ್ಟು ಲಂಚ್ ಮಾಡಿ ನಾನು ಈಗ ಡಿನ್ನರ್ ಟೈಮಲ್ಲಿ ಲಂಚ್ ಮಾಡಿದ್ದೀನಿ ಆಲ್ಮೋಸ್ಟು. ಈಗ ಒಂದು ಶೂಟ್ ಇತ್ತು ನಂದು, ಆ ಶೂಟ್ಗೋಸ್ಕರ ಹೋಗ್ತಾ ಇದ್ದೀನಿ. ಬಟ್ ನೇಹ ಅವ್ರು ಬರ್ತಿದ್ದಾರೆ. ನಾನು ಬನ್ನಿ ಅವರೇ, ಸ್ವಲ್ಪ ಆಫೀಸ್ಗೆ ಸ್ವಲ್ಪ ಐಡಿಯಾ ಕೊಡಿ ಅಂತ ಹೇಳಿದ್ದಕ್ಕೆ, ಇಂಟೀರಿಯರ್ಗೆ ಸ್ವಲ್ಪ ಐಡಿಯಾ ಕೊಡೋಕ್ಕೆ ನೇಹ ಅವ್ರ ಪಾಪ ಅಲ್ಲಿಂದ ಬರ್ತಾ ಇದ್ದಾರೆ. ನಾನು ಸ್ವಲ್ಪ ಟೈಮು ಸ್ಪೆಂಡ್ ಮಾಡೋದಂಗೆ ಆಗುತ್ತೆ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅವ್ರು ಬರಲಿ, ಅಷ್ಟು ನನ್ನೊಂದು ಶೂಟ್ ಇದೆ, ಅದು ಮುಗಿಸ್ಬೇಕು. ಅವ್ರು ಬರೋಷ್ಟರಲ್ಲಿ ಮುಗಿಯುತ್ತಾ, ಬಂದಮೇಲೆ ವೆಯ್ಟ್ ಮಾಡಬೇಕಾಗುತ್ತಾ ಗೊತ್ತಿಲ್ಲ. ಬಟ್ ಅದಾದಮೇಲೆ ನಮ್ಮ ಆಫೀಸ್ ಹತ್ರ ಕರ್ಕೊಂಡೋಗಿ ಅವ್ರಿಗೆ ನಮ್ಮ ಆಫೀಸ್ ತೋರಿಸಿ ಏನಾದ್ರು ಐಡಿಯಾ ಕೊಟ್ಟರೆ ಅವರು ಐಡಿಯಾ ಪ್ರಕಾರ ಏನಾದ್ರು ಪ್ಲ್ಯಾನ್ ಮಾಡ್ಬೋದಾ ಅಂತ ನೋಡಬೇಕು. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ಸೂಪರ್ ಹ್ಯಾಪಿ.
ಕಣ್ಣಲ್ಲೇ ಫ್ರೇಮ್ ನೋಡ್ಬಿಡ್ತೀನಿ ಗೈಸ್ ನಾನು ಯೂಸ್ ಮಾಡಿ ಕ್ಯಾಮ್ರಾ. ಸೊ ಗೊತ್ತಿಲ್ಲ ಹೇಗೆ ಏನಕ್ಕೆ ಆಫೀಸ್ವರೆಗೂ ಬಂತು ಅಂತ. ಬಟ್ ನಮ್ಮ ಆಫೀಸ್ ಏನಿತ್ತು ಮುಂಚೆ, ನಮ್ಮ ಅಕ್ಕದ ಆಫೀಸು, ಅಲ್ಲೇ ನಮ್ಮ ಟೀಮ್ ಎಲ್ಲ ಕೂರ್ತಾ ಇದ್ರು. ಆ್ಯಂಡ್ ಶಶಾಂಕ್ ಅವರ ಟೀಮ್ ಎಲ್ಲ ಕೂರ್ತಾ ಇದ್ರು ಆ್ಯಂಡ್ ಆಲ್ ದ್ಯಾಟ್. ಸೊ ವಿ ಥಾಟ್ ವಿ ನೀಡ್ ಆಫೀಸ್, ಯಾಕಂದರೆ ಎಲ್ಲ ಮನೇಲೇ ಬಂದು ನಮ್ಮ ಮನೇಲೇ ಕೂರೋ ಥರ ಆಗೋಗ್ಬಿಡ್ತು ಆಫೀಸ್ ಟೀಮ್ ಅವರೆಲ್ಲ. ಅದು ನಮ್ಮ ಪರ್ಸ್ನಲ್ ಸ್ಪೇಸ್ಗೂ ಜಾಸ್ತಿ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದಕ್ಕೆ ಒಂದು ಆಫೀಸ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ನಾವಿಂದ ಶಿಫ್ಟ್ ಮಾಡೋದಿದೆ, ಒಂದು 5-6 ತಿಂಗಳು ಶಿಫ್ಟ್ ಮಾಡೋದು ಎಂಗೇಜ್ಮೆಂಟ್ ಆದಮೇಲೆ. ಆ ಗ್ಯಾಪಲ್ಲಿ ಒಂದು ಆಫೀಸ್ ಬೇಕೇ ಬೇಕು, ಬಿಕಾಸ್ ಟೀಮ್ ಈಗ ದೊಡ್ಡದಾಗಿದೆ. ಸೊ ವರ್ಕು ಜಾಸ್ತಿ ಆಗ್ತಿದೆ ಆ್ಯಂಡ್ ಆಲ್ ದ್ಯಾಟ್. ಸೊ ಅದರಿಂದ ವಿ ಥಾಟ್ ಒಂದು ಆಫೀಸ್ ಮಾಡೋಣ ಅಂತೇಳಿ ಕೈ ಹಾಕಿದ್ದೀವಿ. ಈ ಆಫೀಸಿಗೆ ನಾನು ಜಾಸ್ತಿ ಇಂಟೀರಿಯರ್ ಖರ್ಚು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮೇನ್ ಆಫೀಸ್ ಮಾಡೋದು ನಾನು ಬೇರೆ ಕಡೆ ಮಾಡೋದಿದೆ, ಬೇರೆ ಏರಿಯಾಲಿ. ಅದೇ ಮನೆ ಶಿಫ್ಟ್ ಮಾಡಿದ್ಮೇಲೆ ಈಗ ಸದ್ಯಕ್ಕೆ ಫಾರ್ ದ ಟೈಮ್ ಬೀಯಿಂಗ್ ಟೀಮ್ ವರ್ಕ್ ಮಾಡೋಕ್ಕೆ ಒಂದು ಆಫೀಸ್ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಬಟ್ ಎಲ್ಲ ಡ್ರೀಮ್ ಫೀಲ್ ಆಗಿದೆ ಗೈಸ್. ಅಂದರೆ ಇದೆಲ್ಲ ಎಲ್ಲಿಗೆ ಬಂದಿದೆ ಜೀವನ ಅನ್ನೋ ಫೀಲಿಂಗು. ಸೊ ಗೊತ್ತಿಲ್ಲ ಏನು ಕತೆ ಅಂತ. ಬನ್ನಿ ಈಗ ನಾನು ಫಸ್ಟ್ ಶೂಟ್ ಹತ್ರ ಹೋಗಿ ಆಮೇಲೆ ಅವ್ರಿಗೆ ಆಫೀಸ್ನ ತೋರಿಸಿ ಮುಂದೇನು ಅಂತ ನೋಡೋಣ. ಬಟ್ ಐ ಆಮ್ ಸೋ ಓವರ್ವೆಲ್ಮ್ಡ್ ಆ್ಯಂಡ್ ಐ ಫೀಲ್ ಸೋ ಗ್ರೇಟ್ಫುಲ್. ಅದೊಂಥರ ಖುಷಿ ಆಗ್ತಿದೆ ಒಳಗಡೆಯಿಂದಾನೆ. ಆಫೀಸ್ ಮಾಡ್ತಾ ಇದ್ದೀವಿ, ಇಟ್ ವಾಸ್ ಅ ಡ್ರೀಮ್ ಆಫೀಸ್ ಮಾಡಬೇಕು ಅಂತ. ತುಂಬ ದಿನ ಅನ್ಕೋತಿದ್ವಿ. ಶಶಾಂಕ ಬೇಡ ಅಂತಿದ್ದ. ನನಗೆ ಆಮೇಲೆ ಫೈನಲಿ ಶಶಾಂಕು ಕನ್ವಿನ್ಸ್ ಆದ, ನಾನು ಕನ್ವಿನ್ಸ್ ಆದೆ. ಸರಿ ಈಗ ಆಫೀಸ್ ಬೇಕು ಅಂತ, ಒಂದು ಆಫೀಸ್ ಮಾಡಬೇಕು ಅಂತೇಳಿ ಆಫೀಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಅನಿಸ್ತಿರ್ಬೋದು ಏನಕ್ಕೆ ಆಫೀಸು, ಇವ್ನು ಮಾಡೋದು ಯೂಟ್ಯೂಬ್ ವ್ಲಾಗ್ ಅಲ್ವಾ, ಇವ್ನು ಮಾಡೋ ರೀಲ್ಸ್ಗೆ ಆಫೀಸ್ ಏನಕ್ಕೆ, ವ್ಲಾಗ್ಗೆ ಆಫೀಸ್ ಏನಕ್ಕೆ ಅಂತ. ನಾನು ಮಾಡೋ ವ್ಲಾಗ್ ರೀಲ್ ಅಂದರೆ, ನಾನು ಮಾಡೋ ವ್ಲಾಗ್ ರೀಲ್ ಹಿಂದೆ ನಾನು ಒಬ್ಬನೇ ಇರಲ್ಲ, ನಾನು ತುಂಬ ಸರಿ ಹೇಳಿದ್ದೀನಿ. ದೊಡ್ಡ ಟೀಮ್ ಇದೆ. ತುಂಬ ಸ್ಟ್ಯಾಮರ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ, ಬಿಕಾಸ್ ಆಫ್ ಐ ಡೋಂಟ್ ನೋ ವಾಟ್. ದೊಡ್ಡ ಟೀಮ್ ಇರುತ್ತೆ ಆ್ಯಂಡ್ ಆ ಟೀಮ್ ಎಲ್ಲ ಆಫೀಸಲ್ಲಿ ಕೂತು ವರ್ಕ್ ಮಾಡ್ತಿರ್ತಾರೆ. ಆ್ಯಂಡ್ ಪ್ರಾಪರ್ ಔಟ್ಪುಟ್ ಕೊಡೋಕ್ಕೆ ಮತ್ತು ಇನ್ನೂ ಬೆಟರ್ ಕಾಂಟೆಂಟ್ ಕೊಡೋಕ್ಕೆ, ಕನ್ನಡ ಯೂಟ್ಯೂಬಲ್ಲಿ ಇನ್ನೂ ಬೆಟರ್ ಕ್ವಾಲಿಟಿ, ಬೆಟರ್ ಕಾಂಟೆಂಟ್ ಕೊಡಬೇಕು ಅಂತ ನಮ್ಮ ಟೀಮ್ ವರ್ಕ್ ಮಾಡಬೇಕು ಅಂತೇಳಿ ವಿ ಗಾಟ್ ಅ ಟೀಮ್. ಸೊ ಸ್ಟಾರ್ಟ್ ಆಗಿದ್ದು ಒಂದು ಪರ್ಸನಿಂದ ಮತ್ತು 2 ಪರ್ಸನಿಂದ. ಟೀಮ್ ಅಂತ ಬಂದರೆ ಏನಾಗುತ್ತೆ ಅಂದರೆ, ಪೀಪಲ್ ಹೂ ರಿಯಲಿ ವಾಂಟ್ ಟು ಟೆಕ್ನಿಕಲಿ ವರ್ಕ್, ಅದು ನಮಗೆ ಬೇಕಾಗಿರೋದು. ಬಿಕಾಸ್ ನಮ್ಮ ಟೀಮಲ್ಲಿ ತುಂಬ ಜನ ಬಂದಿದ್ದಾರೆ, ಹೂ ವರ್ಕ್, ಹೂ ಟೇಕ್ ಫೇಮ್, ಹೂ ಲೀವ್. ಅಂದರೆ ಜನರ ಹತ್ರ ಕಾಣಿಸ್ಕೊತಾರೆ, ಜನರಿಗೆ ರೆಕಗ್ನೈಸ್ ಮಾಡ್ತಾರೆ ಅವ್ರನ್ನ. ನಮ್ಮ ಬ್ಲಾಗಲ್ಲಿ 1-2 ಸರಿ ಕಾಣಿಸ್ಕೊಂಡ್ರೆ ರೆಕಗ್ನೈಸ್ ಮಾಡ್ತಾರೆ ನಮ್ಮ ಆಡಿಯನ್ಸು. ಸೊ ಅದೆಲ್ಲ ಸಿಕ್ಕಿದ ತಕ್ಷಣ ದೇ ವಾಂಟ್ ಟು ಲೀವ್ ಆ್ಯಂಡ್ ದೇ ವಾಂಟ್ ಟು ಬಿಕಮ್ ಅ ಕ್ರಿಯೇಟರ್. ದೇರ್ ಇಸ್ ನಥಿಂಗ್ ಬ್ಯಾಡ್. ಎಲ್ಲರದ್ದು ಅವ್ರವ್ರ ಆಸೆಗಳಿರುತ್ತೆ, ಅವ್ರ ಡ್ರೀಮ್ಸ್ ಇರುತ್ತೆ. ಬಟ್ ನಾವು ಟೆಕ್ನಿಕಲಿ ನಮಗೋಸ್ಕರ ಅವ್ರ ಡ್ರೀಮೇ ಟೆಕ್ನಿಕಲ್ ವರ್ಕ್ ಮಾಡೋದು. ಅಂದರೆ ಎಡಿಟರ್ ಆಗೇ ವರ್ಕ್ ಮಾಡಬೇಕು, ನನ್ನ ಸ್ಕಿಲ್ ಎಡಿಟಿಂಗು, ನಾನು ಕ್ಯಾಮ್ರಾಮನ್ ಆಗೇ ವರ್ಕ್ ಮಾಡಬೇಕು ಅಂತ ಯಾರಿದ್ರು ಅವ್ರನ್ನೆಲ್ಲರನ್ನು ಪಿಕ್ ಮಾಡಿ ಹೈರ್ ಮಾಡಿ, ಆವಾಗಲೇ ಪ್ರೊಡಕ್ಟಿವಿಟಿ ಜಾಸ್ತಿ ಆಗೋದು. ಸೊ ಎಲ್ಲ ಫೀಲ್ಡಲ್ಲೂ ಇರುತ್ತೆ, ನಮ್ಮ ಫೀಲ್ಡಲ್ಲೂ ಇದಿದೆ. ಲೆಟ್ಸ್ ಗೋ. ಐ ಆಮ್ ಸೂಪರ್ ಎಕ್ಸೈಟೆಡ್ ಗೈಸ್, ಟೇಕಿಂಗ್ ಬಿಗ್ ರಿಸ್ಕ್ಸ್ ಸೊ ದಟ್ ನಾವು ಬೆಸ್ಟ್ ಆಗಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಬೆಟರ್ ಔಟ್ಪುಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಎಂಗೇಜ್ಮೆಂಟ್ ಎಲ್ಲ ಬರ್ತಾ ಇದೆ. ಸೊ ಐ ಆಲ್ಸೋ ವಾಂಟೆಡ್ ಟು ಟೆಲ್ ದಟ್ ಎಂಗೇಜ್ಮೆಂಟ್ನ ನಾವು ತುಂಬ ಸಿಂಪಲಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ ಎಂಗೇಜ್ಮೆಂಟ್ನ ಸಿಂಪಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ರಿಸೆಪ್ಷನ್ನ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ ನನಗನ್ನಿಸ್ತು ಎಂಗೇಜ್ಮೆಂಟ್ನ ಗ್ರ್ಯಾಂಡಾಗಿ ಮಾಡಬೇಕು, ಯಾಕಂದರೆ ಆಗೋದು ಒಂದ್ಸರಿ ಲೈಫಲ್ಲಿ. ಬಟ್ ಮುಹೂರ್ತ ಏನಿದೆ, ತಾಳಿ ಕಟ್ಟೋದು, ಅದನ್ನ ಎಷ್ಟಾಗುತ್ತೆ ಸಿಂಪಲಾಗಿ ಮಾಡೋಣ, ಜಾಸ್ತಿ ಜನ ಇರಲ್ಲ. ಬಟ್ ಎಂಗೇಜ್ಮೆಂಟ್ಗೆ ಅದಾಗೋದು ಒಂದ್ಸರಿ ಹಬ್ಬ ಥರ ಇರಬೇಕು, ಪರವಾಗಿಲ್ಲ ಕ್ರೇಜಿಯಾಗಿ ಮಾಡೋಣ, ಒಂದೇ ಸರಿ ಲೈಫಲ್ಲಿ ಆಗೋದು ಅಂತ ಹೇಳಿ ವಿ ಆರ್ ಪ್ಲಾನಿಂಗ್ ಇಟ್. ಕ್ರೇಜಿ ಬರುತ್ತೆ. ನಾನಂತೂ ನಾವು ಫುಲ್ ಸೆಟ್ ಆಗ್ತಾ ಇದೀವಿ ಗೈಸ್, ಸೆಟ್ ಎಂಗೇಜ್ಮೆಂಟ್ಗೆ, ವಿಚ್ ಇಸ್ ಗೋನ್ ಬಿ ಮ್ಯಾಸಿವ್ ಆ್ಯಂಡ್ ಮಜಾ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬನ್ನಿ ಈಗ ಶೂಟ್ಗೆ ಹೋಗೋಣ. ಆಲ್ಸೋ ಕಾರ್ ಥಿಂಗ್ ಗೈಸ್, MG ಸೈಬರ್ ಸ್ಟಾರ್ ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡೋಣ ಅಂತಿದ್ದೀನಿ. ಬಿಕಾಸ್ ನನಗಿರೋದು ಗೋಲ್ ಏನು ಅಂದರೆ, ಒಂದು ಕನ್ವರ್ಟೇಬಲ್ ಕಾರ್ ತೊಗೊಳ್ಬೇಕು ಅನ್ನೋದು ಆಸೆ. MG ಸೈಬರ್ ಸ್ಟಾರ್ ಸ್ವಲ್ಪ ಕಮ್ಮಿ ಇದೆ, ಒಂದು 20-30-40 ಲಕ್ಷ ಕಮ್ಮಿ ಇದೆ ನಾವೇನು ನೋಡಿದ್ವಿ BMW ಮರ್ಸಿಡೀಸ್ಗಿಂತ. ಬಟ್ ಅದು ಕಾಸ್ಟ್ ಫ್ರೆಂಡ್ಲಿ ಮತ್ತು ನೋಡೋಕ್ಕೂ ಸಕ್ಕತ್ತಾಗಿದೆ, ಪವರ್ ಎಲ್ಲ ಕ್ರೇಜಿ ಆಗಿದೆ. ನಾನು ವಿಡಿಯೋಸ್ ನೋಡಿದಾಗ ಅನ್ಸಿದ್ದು, ಮತ್ತು ನನ್ನ ಸರ್ಕಲ್ ನನಗೆ ಸಜೆಸ್ಟ್ ಮಾಡ್ತಿರೋದು ಅದೇ ತೊಗೊಳ್ಳಿ ಅಂತ. ಬಿಕಾಸ್ ಎಲೆಕ್ಟ್ರಿಕ್ ಇಸ್ ಫ್ಯೂಚರ್ ಅಂತೆಲ್ಲ. ನೋಡೋಣ, ಸೈಬರ್ ಸ್ಟಾರ್ ಬರಲಿ, ಅದಾದಮೇಲೆ ವಿಲ್ ಡಿಸೈಡ್. ಸೈಬರ್ ಸ್ಟಾರ್ ಜೊತೆಗೆ ಸೈಬರ್ ಸ್ಟಾರ್ ತೊಗೊಂಡೆ ಅಂದರೆ ಅದಾದಮೇಲೆ ಒಂದು ಸ್ವಲ್ಪ ದಿನದಲ್ಲೇ ಫ್ಯಾಮಿಲಿಗೆ ಅಂತ ಒಂದು ಕಾರ್ ತೊಗೋತೀನಿ. ಇಲ್ಲ ಸೈಬರ್ ಸ್ಟಾರ್ ತೊಗೊಂಡಿಲ್ಲ, ಬರೀ ಏನಂತಾರೆ ಮರ್ಸಿಡೀಸು BMW ತೊಗೊಂಡೆ ಅಂದರೆ ಫ್ಯಾಮಿಲಿ ಕಾರ್ ಸ್ವಲ್ಪ ಡಿಲೇ ಮಾಡಬೇಕಾಗುತ್ತೆ. ನೋಡೋಣ ಏನೇನಾಗುತ್ತೆ ಆಗಲಿ. ಮೈಕೈ ಎಲ್ಲ ನೋವು ಸರ್ರಿ ಸ್ಟಾರ್ಟ್ ಆಗಿಬಿಟ್ಟಿದೆ, ನೆಕ್ಸ್ಟ್ ಲೆವೆಲ್ ಮೈಕೈ ಸ್ಟಾರ್ಟ್ ಆಗಿದೆ. ಆದರೂ ವರ್ಕ್ ಮಾಡಬೇಕು, ಯು ಕ್ಯಾನಾಟ್ ಸ್ಟಾಪ್ ವರ್ಕಿಂಗ್, ಲೆಟ್ಸ್ ಗೋ ವರ್ಕ್. ಆಲ್ಸೋ ಒನ್ ಮೋರ್ ಥಿಂಗ್ ಗೈಸ್, ವಿ ಹ್ಯಾಡ್ ಅ ಟಾರ್ಗೆಟ್ ದಟ್ ದಿನ ನಮ್ಮ
ವ್ಯೂಸ್ 500K ಹೋಗಬೇಕು, ಎವ್ರಿ ಬ್ಲಾಗ್ 500K ಹೋಗಬೇಕು ಗೈಸ್. ಅದು ನಾನು ಅದು ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಅದಾಗ್ತಿದೆ. ಸೊ ನೆಕ್ಸ್ಟ್ ಟಾರ್ಗೆಟ್ 1 million ಇದೆ. ಮೈ ಹೋಲ್ ಗೋಲ್ ಇಸ್ ಗೈಸ್. ಸೊ ವೆನ್ ಐ ಸ್ಟಾರ್ಟೆಡ್ ಡೈಲಿ ವ್ಲಾಗಿಂಗ್, ನಾನು ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಜನರಿಗೆ ವ್ಲಾಗ್ ಅಂದರೆ ಐಡಿಯಾನೇ ಇರಲಿಲ್ಲ. ಅಂದರೆ ಆಡಿಯನ್ಸ್ಗೆ ವ್ಲಾಗ್ ಅಂದರೆ ಏನು ಅನ್ನೋದಿತ್ತು. ಸೊ ಸ್ಲೋ ಆಗಿ ಒಬ್ಬೊಬ್ಬರಿಗೆ ವ್ಲಾಗ್ಸ್, ಅಂದರೆ ಕನ್ನಡದಲ್ಲಿ, ಬೇರೆ ಭಾಷೆಯಲ್ಲಿ ವ್ಲಾಗ್ಸ್ ಇತ್ತು, ಕನ್ನಡದಲ್ಲಿ ಅಭ್ಯಾಸ ಮಾಡಿಸ್ತಾ ನನ್ನ ಆಡಿಯನ್ಸ್ಗೆ ಹೇಳ್ತಿರೋದು. ಆ ಥರ ತುಂಬ ಜನ ಕ್ರಿಯೇಟರ್ಸ್ ಇದ್ದಾರೆ. ಅವ್ರವರು ವ್ಲಾಗ್ಸ್ ಅಂದರೆ ಏನು, ವ್ಲಾಗಿಗೆ ಯೂಸ್ ಟು ಮಾಡೋದು ಮತ್ತು ವ್ಲಾಗ್ ನೋಡೋ ಥರ ಮಾಡೋದು, ಅದನ್ನೆಲ್ಲ ನಾವು ಮಾಡಿ ಈಗ ಇಲ್ಲಿವರೆಗೂ ಬಂದಿದ್ದೀವಿ. ಇದೇ ಥರ 1 million ಜನ ದಿನ ನಮ್ಮ ವ್ಲಾಗ್ ನೋಡಬೇಕು, ನನ್ನ ಜರ್ನಿ ನೋಡಬೇಕು, ನನ್ನ ಡೈಲಿ ಲೈಫ್ ಸರ್ಕಲ್, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮ್ಲಿ, ನಂದು ಜರ್ನಿ ಎಲ್ಲ ನೋಡಬೇಕು ಅನ್ನೋದು ಆಸೆ ಇದೆ. ಅದು ಹೊಡಿಯೋಣ. 500K ಆಗಿದೆ ಅಂದರೆ 1 million ಆಗಲ್ವಾ? ಲೆಟ್ಸ್ ಗೋ ಸ್ಯಾಮ್ ಫ್ಯಾಮ್, ನ್ಯೂ ಟಾರ್ಗೆಟ್. ಗೈಸ್ ಪಾರ್ಕಿಂಗೇ ಸಿಕ್ಕಿಲ್ಲ, ಅದಕ್ಕೆ ಕಾರ್ನಲ್ಲೋ ದೂರ ಹಾಕಿ ನನ್ನ ಬಟ್ಟೆ ಬ್ಯಾಗೆಲ್ಲ ಎತ್ಕೊಂಡು ಶೂಟಿಗೆ ತಂದಿರೋದನ್ನ ಹೋಗ್ತಾ ಇದ್ದೀನಿ ನಡ್ಕೊಂಡು ದೂರ. ರೋಡಲ್ಲಿ ನಾನು ಹುಟ್ಟು ಬೆಳೆದಿರೋ ರೋಡ್ ಗೈಸ್ ಇದು. ಈ ಏರಿಯಾ ಎಲ್ಲ ಅಂದರೆ ಚಿಕ್ಕ ವಯಸ್ಸಿಂದ ನೋಡ್ತಿರೋ ಏರಿಯಾ. ಎಷ್ಟು ಖಾಲಿ ಇರ್ತಿತ್ತು, ಇವಾಗ ಎಷ್ಟು ಬ್ಯುಸಿ ಆಗಿದೆ ಅಂದರೆ ಎಲ್ಲಿಂದ ಜನ ಇಷ್ಟು ಬರ್ತಿದ್ದಾರೆ ಏನೂ ಅರ್ಥನೇ ಆಗಲ್ಲ. ಆ ರೇಂಜಿಗೆ ಬ್ಯುಸಿ ಆಗ್ಬಿಟ್ಟಿದೆ. ಅಂದರೆ ಇದು ಯಾವ ಜಯನಗರ್, ಯಾವ ಮಲ್ಲೇಶ್ವರಂಗೂ ಕಮ್ಮಿ ಇಲ್ಲ, ಅಷ್ಟು ಬ್ಯುಸಿ ಏರಿಯಾ ಆಗ್ಬಿಟ್ಟಿದೆ ನಮ್ಮ ರೋಡೆಲ್ಲ. ಸೊ ನಾವಿದ್ದೆಲ್ಲ ಔಟ್ಸ್ಕರ್ಟ್ಸೇ, ಅಂದರೆ ಎಲ್ಲ ದೂರ ಸಿಟಿಯಿಂದ ದೂರನೇ ಇದ್ದಿದ್ದು ನಾವೆಲ್ಲ. ಬಟ್ ಇದೇ ಮೇಜರ್ ಸಿಟಿಗಳಾಗ್ತಾ ಇದೆ ಬರ್ತಾ. ನೋಡ್ಬೇಕೇನು ಕತೆ ಅಂತ. ಇನ್ನೂ ಎಷ್ಟು ದೊಡ್ಡದಾಗುತ್ತೆ ಬೆಂಗಳೂರು, ಎಲ್ಲಿವರೆಗೂ ಹೋಗುತ್ತೆ ಅಂತ. ಫೈನಲ್ ಲೊಕೇಶನ್ ರೀಚ್ ಆದೆ. ನಾನು ರೀಚ್ ಆಗೋಕ್ಕೆ ಮುಂಚೆ ನೀವು ರೀಚ್ ಆಗಿಬಿಟ್ಟಿದ್ದಾರೆ. ನಾವು ಬರೋದಿನ್ನೂ ಲೇಟ್ ಆಗುತ್ತೆ, ನಾವು ಶೂಟ್ ಮುಗಿಸ್ಕೊಡ್ಬೋದು ಅಂದ್ಕೊಂಡೆ. ನೋಡೋದು ತುಂಬ ಬೇಗ ಬಂದುಬಿಟ್ಟಿದ್ದಾರೆ. ಯಾವಾಗ ಹಾಯ್ ಹೇಳಿ ಶೂಟ್ ಮುಗಿಸಿ, ಶೂಟ್ ಮಧ್ಯದಲ್ಲಿ ಏನಾದ್ರು ಗ್ಯಾಪ್ ಸಿಕ್ಕರೆ ಅವ್ರಿಗೆ ಹೋಗಿ ನಮ್ಮ ಸ್ಟುಡಿಯೋ ತೋರಿಸ್ಬಿಟ್ಟು ಬರೋಣ. ತುಂಬ ಖರ್ಚು ಪ್ರೋಸೆಸ್ ಇದೆ. ಅದು ಎತ್ತ ಹಾಕೋದಿದೆಲ್ಲ ತುಂಬ ಈಸಿ. ಗೈಸ್, ಸೊ ಫೈನಲಿ ನಾನು ಅಲ್ಲಿ ಶೂಟ್ ಹತ್ರ ಹೋಗಿ ಒಬ್ಬ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇನ್ನೊಂದು 15 ನಿಮಿಷ ಟೈಮ್ ಇತ್ತು ಶೂಟ್ಗೆ. ಮತ್ತೆ ಆಫೀಸ್ ಹತ್ರ ಬಂದಿದ್ದೀವಿ. ನಾನು ಯಾವ ಗುಪ್ತ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರು ಬಂದಿದ್ದಾರೆ. ತೋರಿಸ್ಲಾ ಪಕ್ಕನಾ? ರೂಮಿನಲ್ಲಿ ಆಫೀಸ್ ಟೂರ್ ನಮ್ಮ ಮನೆಯ ಗುಪ್ತ ಅವ್ರಿಗೆ. ಮತ್ತು ಅವ್ರು ಹೇಳೋ ಐಡಿಯಾಸ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ಬಂದಿರೋದು. ಮತ್ತು ನಾವು ಬಿನ್ವಾಸ್ ಬ್ರೋನು ಬಂದಿದ್ದಾರೆ. ಬಿನ್ವಾಸ್ ಬ್ರೋ ಸೇ ಬಿನ್ವಾಸ್ ಬ್ರೋನು ಬಂದು ಸ್ವಲ್ಪ ಐಡಿಯಾಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಐಡಿಯಾಸ್ ತೊಗೊಳೋಣ ಇವಾಗ. ಗುಪ್ತಾ ಅವ್ರು ಫುಲ್ ನುಗ್ತಾ ಇದ್ದಾರೆ, ಆ ಕಡೆ ನೋಡ್ತಾ ಇದ್ದಾರೆ. ಈಗ ಪಟ್ ಅಂತ ಐಡಿಯಾ ಬಂತು ಅವ್ರ ತಲೆಗೆ. ಬಂತು ಐಡಿಯಾ ಬಂತು. ಇನ್ನೇನು ಹೇಳ್ಬಿಟ್ರು. ಲೈಟ್ಸ್ ಹಾಕ್ಬೇಕು, ಅದನ್ನು ಲೈಟ್ಸ್ ಹಾಕಿ. ಬೆಳಕಿದೆಯಲ್ಲ, ಲೈಟ್ ಬೆಳಕಿದೆ. ಇದು ನನ್ನ ಕ್ಯಾಬಿನ್ ಅಂದ್ಕೊಂಡಿದ್ದೀವಿ, ಅದೇನಾಗುತ್ತೆ ಗೊತ್ತಿಲ್ಲ, ನೋಡಬೇಕು. ಇದೇ ಬೋರ್ಡ್ ರೂಮೇ. ಗೈಸ್, ಈಗ ನಾವು ಆಫೀಸ್ನ ಪೇಂಟ್ ಮಾಡ್ಬೇಕಂತಿದ್ದೀವಿ. ಶಶಾಂಕ ಗ್ರೀನ್ ಹೇಳ್ತಾ ಇದ್ದಾನೆ. ನಾನು ಗ್ರೀನ್ ಹೇಳಿದಪ್ಪ, ನಾನು ವೈಟ್ ಹೇಳಿದ್ದು. ವೈಟಾ? ನೀವು ಆಫ್ ವೈಟ್ ಅಂದರೆ ಕ್ರೀಮ್ ಕಲರ್, ನಾನು ಆರೆಂಜ್ ಕಲರ್. ಸ್ಪೆಸಿಫಿಕ್ ಆಗಿ ನಿನ್ನ ಮಗ ವೈಟ್ ಬೆಟರ್ ಮಗ. ವೈಟಾ? ವೈಟ್ ಆದರೆ ರಾಕ್ ಕಾಟನ್ ಮಗ. ರಾಕ್ ಕಾಟನ್ ಅಂತ ಒಂದು ಕಲರ್ ಇದೆ. ವಿತ್ ಕಲರ್ ಬ್ರೋ? Any dark colors would be good. Black. Dark colors. Dark colors will make this space look Very dark. Look very dark. On the camera, when they want to shoot, it would be good. ಗೈಸ್, ಇದು ಐಡಿಯಾಸ್ ಕೇಳ್ತಾ ತಲೆಯನ್ನು ಜಾಸ್ತಿ ಕೇಳ್ತಾ ಇದೆ. ಫೈನಲಿ ಡಿಸೈಡ್ ಮಾಡಿ. ಮಗ ನೀನೇನು ಮಾಡಕ್ಕೆ ಹೋಗ್ತಿದ್ದೆ ನಂಗೆ ಗೊತ್ತು. ಏನು ಮಾಡ್ತಿದ್ದೀನಿ ಮಗ? ಲೈಟ್ ಆಫ್ ಮಾಡು, ಪರವಾಗಿಲ್ಲ. ಆನ್ ಮಾಡೋಕ್ಕಾಗಲ್ಲ ಆಫ್ ಮಾಡಿದ ತಕ್ಷಣ? ಬಿಡೋ. ಫೈನಲಿ ಇಲ್ಲಿಂದ ಹೊರಟಿದ್ದೀವಿ. ಒಂದಷ್ಟು ಐಡಿಯಾಸ್ ಕೊಟ್ಟರು ನಮ್ಮ ಮನೆಗ ಗುಪ್ತಾ ಅವರು. ನಾನು ಅವ್ರನ್ನ ಸ್ಮಾರ್ಟ್ ಅಲ್ಲ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಸ್ವಲ್ಪ ನನಗೆ ಪ್ರೂವ್ ಮಾಡಿದ್ರು ಅವ್ರು ಸ್ಮಾರ್ಟ್ ಇದ್ದಾರೆ ಅಂತ. ಆ್ಯಕ್ಚುಲಾಗಿ ಸ್ವಲ್ಪ ಸ್ಮಾರ್ಟ್ ಇದ್ದಾರೆ. ಹೇಳಿ ಏನಾದರೂ. ಅಷ್ಟೇನಾ? ಹೆಂಗೆ ಇಷ್ಟು ತಲೆ ಎಲ್ಲಿಂದ ಬಂತು ನಿಮಗೆ? ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಾಗಿ ಸ್ಮಾರ್ಟ್ ಇದ್ದಾರೆ ಗೈಸ್, ನಿಜವಾಗ್ಲೂ. ಏನೋ ನಾವು ಹೆಂಗೆ ಯೋಚನೆ ಮಾಡಿದ್ವಿ, ಅವ್ರೇನೋ ಬೇರೆ ಐಡಿಯಾಸ್ ಕೊಟ್ಟರು, ಅದು ಕರೆಕ್ಟ್ ಅಲ್ವಾ ಅನ್ಸ್ಬಿಡ್ತು ನನಗೂ. ಶಶಾಂಕ್ಗೆ ವೆರಿ ಗುಡ್, ಪ್ರೌಡ್ ಆಫ್ ಯು ಗುಪ್ತಾ, ಪ್ರೌಡ್ ಆಫ್ ಯು. ಇವಾಗ ಹೊರಟಿದ್ದೀವಿ, ನನ್ನ ಶೂಟ್ ಇದೆ. ಬನ್ನಿ ಶೂಟ್ ಮುಗಿಸಿ ಬರೋಣ. ಏನಿದು? ಪ್ರೋಟೀನ್ ಬಾರ್. ಹೌದಾ? ಏನಕ್ಕೆ? 5 ಗ್ರಾಮ್ ಪ್ರೋಟೀನ್ಗೆ. ನನಗೆ ತಂದಿದ್ದಾ? ಯಾವ್ದು ಬೇಕು? ಯಾವುದು ಬೇಕುನಾ? ಕೊಡಿ, ಇದೆ. ನಿಮ್ಗೆ ಯಾವ್ದು ಬೇಕು ಹೇಳಿ, ಪರವಾಗಿಲ್ಲ. ನೋಡಿ ಗೈಸ್, ಚಿಯರ್ಸ್ ಗೈಸ್. ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಅಂತ ಹೊರಟೆ. ಮಧ್ಯದಲ್ಲಿ ಅವರು ಮಶ್ರೂಮ್ ಬಿರಿಯಾನಿ, ನಾನು ಸ್ವಲ್ಪ ಚಿತ್ರಾನ್ನ ತೊಗೊಂಡು
ತಿನ್ಬಿಟ್ಟು ನಾವು ಡ್ರಾಪ್ ಮಾಡಿ ನಾನು ವಾಪಸ್ ಮನೆಗೆ ಹೋಗಬೇಕು. ಹೆಚ್ಕೊ ಸೊ ಇನ್ನೊಂದು ವಿಷಯನ ಅಡ್ರೆಸ್ ಮಾಡಬೇಕಿತ್ತು. ರೀಸೆಂಟ್ ಡೇಸಲ್ಲಿ ನಾವು ಮೊನ್ನೆ ಒಂದು ಇದಾಕಿದ್ವಿ, ಏನಂತಾರೆ ಟ್ರೂತ್ ಆರ್ಡರ್ ಹಾಕಿದ್ವಿ, ನಾನು ಶ್ರವಣ್ ಮತ್ತು ವರುಣ್ರು ಎಲ್ಲ ಮಾಡಿದ್ದು. ಬಟ್ ಅದರಲ್ಲಿ ನಾವು ರೆವೆನ್ಯೂ ಬಗ್ಗೆ ಡಿಸ್ಕಸ್ ಮಾಡಿ ಬೀಪ್ ಹಾಕಿದ್ವಿ, ವಿಚ್ ಐ ಅಡ್ರೆಸ್ಡ್. ಅದರಲ್ಲೂ ಹೇಳಿದ್ದೀನಿ ಅದು ಅವರು ಕಂಫರ್ಟೇಬಲ್ ಇರಲಿಲ್ಲ ಟು ಪೋಸ್ಟ್ ಇಟ್ ಆನ್ಲೈನ್. ಬಟ್ ಆ ಕ್ವಶನ್ ನಾವು ಇಡಲೇಬಾರ್ದಾಗಿತ್ತು. ನನಗೆ ಅದು ಆವಾಗಲೇ ಅನಿಸ್ತು ಅದು ಕ್ವಶನ್ ಇರಬಾರ್ದಿತ್ತು ಅಂತ. ಬಟ್ ಅದಂಗೆ ಕಾಂಟೆಂಟ್ ಮಜಾ ಮಾಡ್ತಾ ಅದಂಗೆ ಕ್ಯಾರಿ ಅವೇ ಆಗಿಬಿಟ್ಟೆ ನಾನು. ಐ ರಿಲಿ ವಾಂಟ್ ಟು ಟೆಲ್ ಸಾರಿ ಯಾರ್ಯಾರು ಹರ್ಟ್ ಆಗಿದೆ. ಬಟ್ ಐ ಆಲ್ಸೋ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಇಟ್ ವಾಸ್ ನಾಟ್ ಪರ್ಪಸ್ಫುಲ್. ಅಂದರೆ ಬೇಕು ಅಂತ ಮಾಡಿದ್ದಲ್ಲ. ಅವ್ರಿಗೆ ನನಗೂ ಅವ್ರಿಗೂ ಯಾರಿಗೂ ಅವ್ರ ರೆವೆನ್ಯೂನ ಆಬ್ವಿಯಸ್ಲಿ ಹೇಳ್ಕೋಬೇಕು, ರೆವೆನ್ಯೂ ಅಂತಲ್ಲ ಇನ್ಕಮ್ನ ಹೇಳ್ಕೋಬೇಕು ಅಂತಿರಲ್ಲ. ಬಿಕಾಸ್ ಎಲ್ಲರದವ್ರ ಸೀಕ್ರೆಟ್ಸ್ ಇರುತ್ತೆ, ಎಲ್ಲರದವ್ರ ತಲೆನೋವು ಇರುತ್ತೆ. ಸೊ ನಾನು ನನ್ನ ವಿಡಿಯೋಲಿ ಕರೆಸಿ ಕೂರಿಸಿ ಅವ್ರ ಜೊತೆ ವಿಡಿಯೋ ಮಾಡ್ತಿದ್ದೀನಿ ಅಂದಾಗ ಅವರು ಬಂದು ವಿಡಿಯೋಲಿ ಹೇಳಿದ್ದಾರೆ ಅಂದ ತಕ್ಷಣ ನಾನು ಎಲ್ಲಾನು ಲೈವ್ ಮಾಡೋದು ತಪ್ಪಾಗುತ್ತೆ ಅಂತ ಹೇಳಿ ಅವ್ರ ಆ ಮೂಮೆಂಟಲ್ಲಿ ಅವ್ರನ್ನು ಬೀಪ್ ಹಾಕಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಕಿದ್ವಿ. ಆ ಕ್ವಶನ್ ನಾನು ಕೇಳಬಾರ್ದು, ತಪ್ಪು ನಂದು. ನಾನು ಆ ಕ್ವಶನ್ನ ಅಡ್ರೆಸ್ ಮಾಡಬಾರ್ದು. ನಾನು ಮತ್ತೆ ಶ್ರವಣ್ ಬ್ರೋ ಫಸ್ಟ್ ಆ ಕ್ವಶನ್ನ ಕೇಳಿದ್ದು. ಸೊ ವರುಣ್ ಬ್ರೋಗೆ, ಆಮೇಲೆ ನಾನು ವರುಣ್ ಶ್ರವಣ್ ಬ್ರೋ ಕ್ವಶನ್ ಕೇಳಿದ್ವಿ. ಅದು ನಾವು ಪರ್ಸ್ನಲಿ ನಮ್ಮ ಒಬ್ರಿಗೊಬ್ರಿಗೂ ನಮ್ಮ ಇನ್ಕಮ್ ಗೊತ್ತಿಲ್ಲ. ಸೊ ಅದನ್ನ ತಿಳ್ಕೊಳ್ಳೋಣ ಅನ್ನೋ ಥರ ನಾವು ಕೇಳ್ಕೊತಿದ್ವಿ. ಬಟ್ ಆ ಬೀಪ್ ಹಾಕ್ಬಾರ್ದಾಗಿತ್ತು. ಆ್ಯಂಡ್ ಹಾಕಿದ್ರು ಹಾಕೋ ಆಗಿದ್ರೆ ಆ ಕ್ವಶನ್ನೇ ಕೇಳಬಾರ್ದಾಗಿತ್ತು ಅನ್ನೋದು ತುಂಬ ಜನರ ಕನ್ಸರ್ನ್. ಸೊ ಐ ಅಗ್ರಿ ವಿತ್ ದಟ್ ಆ್ಯಂಡ್ ಐ ವಾಂಟ್ ಟು ಅಪೋಲಜೈಸ್. ಸಾರಿ ಫ್ರಮ್ ಮೈ ಸೈಡ್. ನಾನು ಏನಾದರೂ ನಿಮ್ಗೆ ಹರ್ಟ್ ಮಾಡಿದರೆ ಫ್ರಮ್ ನೌ ವಿಲ್ ಮೇಕ್ ಶೋರ್ ದಟ್ ಮೈ ಕಾಂಟೆಂಟ್ ಇಸ್ ಸೆನ್ಸಿಬಲ್ ಆ್ಯಂಡ್ ಸಮಥಿಂಗ್ ವಿಚ್ ವಿಲ್ ನಾಟ್ ಹರ್ಟ್ ಮೈ ಆಡಿಯನ್ಸ್. ರಿಯಲಿ ಸಾರಿ ಗೈಸ್, ಥ್ಯಾಂಕ್ ಯು. ನಾನು ಮನುಷ್ಯ, ತಪ್ಪಾಗಿದೆ, ಕ್ಷಮಿಸಿ. ಲವ್ ಯು ಆಲ್. ಬಾಯ್ ಗೈಸ್. ಸೊನ್ನೆ ಅವ್ರು ನಮ್ಮ ಮನೆಗೆ ಬಿಟ್ಟು ಬಂದು ನಾನು ಇನ್ನೇನು ಮಲ್ಗನ ಅಂದ್ಕೊಂಡೆ. ಕರೆಕ್ಟಾಗಿ 1:30 ಹಂಗೆ ಬಂದೆ ಮನೆಗೆ. 1:45 2 ಗಂಟೆ ಆಯ್ತು ಹತ್ರ. ಸೊ ನಮ್ಮ ದೊಡ್ಡಮ್ಮನ ನಾನು ಇವು ಏರ್ಪೋರ್ಟಿಗೆ ಕರ್ಕೊಂಡೋಗಿ ಬಿಡಬೇಕು, ಯಾಕೆಂದರೆ ಅವ್ರು ವಾಪಸ್ ದುಬೈಗೆ ಹೋಗ್ತಾ ಇದ್ದಾರೆ. ನಾನು ಆಗಾರ ಮಲ್ಕೊಂಬಿಡೋಣ, ಸಖತ್ ಟಯರ್ಡ್ ಆಗಿತ್ತು, ಮತ್ತು ನಾಳೆನೂ ಎತ್ತು ಸ್ವಲ್ಪ ಕೆಲಸಗಳಿದ್ದಾವೆ ಅಂದ್ಕೊಂಡೆ. ಬಟ್ ಐ ಥಾಟ್ ಓಕೆ ಹೋಗಿ ಬಿಟ್ಟು ಬಂದ್ಬಿಡೋಣ. ಬಿಕಾಸ್ ಮತ್ತೆ ಅವ್ರು ಬರೋದು 3-4 ವರ್ಷ ಆದಮೇಲೆ ಈ ಥರ ನೀವೇ ಹೋಗಿ ಬನ್ನಿ. ನಾನು ರಾಯಲ್ ಬಿಟ್ಟು ಬರೋಕ್ಕೆ ಹೋಗ್ತಾನೆ, ಬಟ್ ಸ್ಟಿಲ್ ನಾನು ಇದ್ರೆ ಖುಷಿ ಆಗುತ್ತೆ ಅವ್ರಿಗೆ ಅಂಥೇಳಿ ಎದ್ದು ಈಗ ಹೊರಟಿದ್ದೀನಿ. ಲೆಟ್ಸ್ ಗೋ, ಬಿಟ್ಟು ಬರೋಣ ಏರ್ಪೋರ್ಟ್. ಗೈಸ್ ಫೈನಲಿ ಹೊರಟಿದ್ದೀವಿ. ನಾನು ಟುಮ್ ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ. ಲೆಟ್ಸ್ ಗೋ ಗೈಸ್. ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಲಗೇಜ್ ಎಲ್ಲ ತೆಗೆದು ನಮ್ಮ ದೊಡ್ಡಮ್ಮಗೆ ಬಾಯ್ ಹೇಳಿ ವಾಪಸ್ ಮನೆಗೆ ಹೋಗಿ ಪಾಚ್ಕೊಳ್ಳೋದೆ. ಗೈಸ್ ಫೈನಲಿ ಏರ್ಪೋರ್ಟ್ ರೀಚ್ ಆಗಿ ಈಗ ದೊಡ್ಡಮ್ಮಗೆ ಬಾಯ್ ಹೇಳ್ತಾ ಇದ್ದೀವಿ. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್. ರೀಚ್ ಸೇಫ್. ಸಿ ಯು ಇನ್ ದುಬೈ. ಥ್ಯಾಂಕ್ ಯು ನರೇಂದ್ರ ಭಾಯ್. ಸಿ ಯು. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಓಕೆ ಸರ್. ನಮ್ಮ ಬರಂಗೇ ಇಲ್ಲ ಗೈಸ್, ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರು ನೋಡಿ. ಇನ್ನೇನು ಫ್ಲೈಟ್ ಹತ್ಸ್ ಬರ್ತಾರೆ ಅನ್ಸುತ್ತಿಲ್ಲ. ದುಬೈ ಎಲ್ಲ ಬಿಟ್ಟು ಬರ್ತಾರೆ ಅನ್ಸುತ್ತೆ. ಪಾಸ್ಪೋರ್ಟ್ ಬಂದಿಲ್ಲ ಅಷ್ಟೇ. ಅದೇ ಕಣೋ ಅಕ್ಕ ತಂಗಿ ಪ್ರೀತಿ ಅಂದ್ರೆ ಲೈ. ಅದೇ ಕಣ ಅಕ್ಕ ತಂಗಿ ಪ್ರೀತಿ. ಏನ್ ಮಾಡ್ತಾರೆ ಅದು ಡಿಜಿ ಹತ್ರ ಅದು. ಓಹ್ ನಮ್ಮ ಪಕ್ಕ ಒಳಗೆ ಬಿಡ್ತಾರೆ ಗೈಸ್ ಫ್ಲೈಟ್ವರೆಗೂ. ಹಾಂ ನೋಡ್ ಕಲಿಯೋ ಲೈ. ನೋಡ್ ಕಲಿಯೋ ಲೈ. ಮಾಮ್ ಇಬ್ಬರು 1 ತಿಂಗಳಿಂದ ಮಾತಾಡಿದ್ದು ಕಮ್ಮಿ ಆಗ್ದಿರಾ ಈಗ ಇಲ್ಲೂ ಏನೋ ಡಿಸ್ಕಷನ್ ನಡೆಸ್ತಾರೆ ನೋಡಿ. ಅದು ಬಾಂಡಿಂಗ್ ಅಕ್ಕ ತಂಗಿ ಅಂದ್ರೆ ಹೆಂಗೆ ಕಲಿ ನೋಡಿ. ಫೈನಲಿ ಬಾಯ್. ಸಿ ಯು ಇನ್ ದುಬೈ. ಪಾಸ್ಪೋರ್ಟ್. ಬಾಯ್ ಬ್ರೋ. ಬಾಯ್. ಥ್ಯಾಂಕ್ ಯು ಗೈಸ್. ಓಹೋ ನಮ್ಮ ಬರಂಗೆ ಕಾಣ್ತಲ್ಲ. ಇನ್ನೇನು ಒಳಗೆ ಹೋಗಿ ಫ್ಲೈಟ್ ಹತ್ತದ್ ನೋಡ್ತಾರೆ ಅನ್ಸುತ್ತೆ ಇಲ್ಲಿಂದ. ಇಲ್ಲ ಆಚೆ ಕೆಳಗೆ ನಿಂತಿರ್ತಾರೆ. ನಮ್ಮ ಮೇಲೆ ಟೆರೆಸ್ ಮೇಲೆ ಹೋಗಿ ನಿಂತ್ಕೋತಾರೆ ಬಾಯ್ ಹೇಳಕ್ಕೆ. ಮನೆ ಟೆರೆಸ್ ಮೇಲೆ ಹೋಗೋಣ ಬನ್ನಿ, ಇರ್ತಾರಲ್ಲಿ ಬನ್ನಿ. ಗೈಸ್ ಕತೆ ಏನು ಅಂದರೆ ನಮ್ಮ ದೊಡ್ಡಮ್ಮ ನೆನ್ನೆ ಹೋಗ್ಬೇಕಿತ್ತು. ಅವರು ಇಲ್ಲಿ ಏರ್ಪೋರ್ಟ್ವರೆಗೂ ಬಂದು ಒಳಗೆ ಬಂದು ಲಗೇಜ್ ಜಾಸ್ತಿ ಆಗ್ಬಿಟ್ಟಿದೆ. ವೆಯ್ಟ್ 10 kg ಜಾಸ್ತಿ ತೊಗೊಂಡೋಗ್ಬಿಟ್ಟಿದ್ದಾರೆ. ಆಯಿತಾ, 10 kg ಜಾಸ್ತಿ ತೊಗೊಂಡೋಗಿದ್ದಾರೆ. ಎಕ್ಸ್ಟ್ರಾ ಕೊಡು ಅಂತ ಏನೋ ಒಂಚೂರು ಕಾನ್ಫ್ಲಿಕ್ಸ್ ಎಲ್ಲ ಆಗ್ಬಿಟ್ಟು ಅವ್ರು ನನ್ನ ಫ್ಲೈಟೆಲ್ಲ ಹೋಗಲ್ಲ ಹೋಗಿ ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟವ್ರೆ. ಮತ್ತೆ ಇನ್ನೊಂದು ಟಿಕೆಟ್ ಬುಕ್ ಮಾಡಿ ನಾನು ನಿನ್ನೆ ಈಗ ಕರ್ಕೊಂಡೋಗಿ ಬಿಡ್ತಿರೋದು. ನೋಡಿ ಕತೆ. ಒಂದು ಎಮಿರೇಟ್ಸ್ದು ಟಿಕೆಟ್ ವೇಸ್ಟ್ ಆಯ್ತು ಅವ್ರದ್ದು. ಏನೋ ಸ್ವಲ್ಪ ಲಗೇಜ್ ಜಾಸ್ತಿ ಆಗಿಬಿಡ್ತು. ಅದಕ್ಕೆ ಇಲ್ಲಿರೋರು ಏನೋ ಹೇಳ್ಬಿಟ್ಟಿದ್ದಾರೆ, ಇಲ್ಲ ಹಂಗಾಗಲ್ಲ ಅಂತಲ್ಲ. ಅವ್ರು ಫುಲ್ ಈಗ ಹೋಗಿ ತೊಗೊಂಡ್ಬಿಟ್ಟಿದ್ದಾರೆ. ಏನೇನೋ ಕತೆ ಎಲ್ಲ ನಮ್ಮ ಬುದ್ಧಿ, ನಮ್ಮದು ಅದೇ ಬುದ್ಧಿ. ಬನ್ನಿ, ಹೆಂಗೆ ಅನ್ನಿಸ್ತದೆ ನಿಮ್ಮ ಅಕ್ಕ ಹೋಗ್ತಿದ್ದಾರೆ ಊರಿಗೆ, ದುಬೈಗೆ?
ಹಾಂ ಅವಳು ಹೋಗಿ ರೀಚ್ ಆಗೋದು ಭಯ ಪಾಪ. ಅದಕ್ಕೆ ನಿನ್ನೆ ಸ್ವಲ್ಪ ಹಿಂಗಾಯ್ತಲ್ಲ. ಹಾಂ ಅಲ್ಲ ಹೆಂಗೆ ಅನ್ನಿಸ್ತಿದೆ ದುಬೈಗೆ ಹೋಗ್ತಿದ್ದಾರೆ, ಒಂದು ತಿಂಗಳು ನಿಮ್ಮ ಜೊತೆಗಿದ್ರು ಫುಲ್ಲು, ಅದೇ ಮಿಸ್ ಆಗ್ತಾ ಇದೆ, ಇಷ್ಟು ಬೇಗ ಬೇಜಾರಾಗ್ತಾ ಇದೆ. ಇಷ್ಟು ಬೇಗ ಅಪ್ಪ ಒಂದು ತಿಂಗಳು ಹೆಂಗೋಯ್ತೋ ಗೊತ್ತಾಗಿಲ್ಲ ಜೊತೆಗೆ. ಲೇ ನೀನಾದ್ರೂ ಹೋಗ ಒಂದು ತಿಂಗಳು ಲೇ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಗೈಸ್. ಒಂದು ತಿಂಗಳು ಅವನು ಊರಿಗೆ ಹೋದ್ರೆ ಒಂದು ತಿಂಗಳು ಊರಿಗೆ ಹೋಗಲ್ಲ ಯಾವ ಊರಿಗೆ ಹೋಗ್ಲಿ ನಾನು? ಗೈಸ್ ನಿದ್ದೆ ಮಾಡ್ತವನೆ ಗೈಸ್, ನಮ್ಮ ಟೆನ್ಷನ್ ಆಗ್ತವ್ರಿ ನೋಡಿ. ಏಯ್ ಮಾಮ್ ಮಾಮ್, ಏಯ್ ಸಾಹಿಲ್ ಸೈಡ್ಗೆ ಹಾಕಿ ಹೋಗ್ಲಿ. ಏಯ್ ಸಾಹಿಲ್ ಸೈಡ್ಗೆ ಹಾಕೋ ಗೈಸ್. ನೀನ್ ಗೈ ಸಾಹಿಲ್ ಗೈಸ್ ನಿದ್ದೆ ಓಡಿಸ್ತವನೆ ಗೈಸ್ ಅವನು. ಸೀರಿಯಸ್ ಅಮ್ಮ ಫುಲ್ ಗಾಬರಿ. ಗೈಸ್ ಫೈನಲಿ ನಮ್ಮ ದೊಡ್ಡಮ್ಮಕ್ಕೆ ಬಾಯ್ ಹೇಳಿ ನಾವು ವಾಪಸ್ ಮನೆಗೆ ಬಂದಿದ್ದೀವಿ. ಕತೆ ಏನು ಅಂದರೆ ದುಬೈ ಆದಷ್ಟು ಬೇಗ ಪ್ಲ್ಯಾನ್ ಮಾಡಬೇಕು. ಒಂದು 2-3 ಕೆಲಸ ಇದೆ, ಅದು ಮುಗಿದ ಮೇಲೆ ನಂದೊಂದು ಡ್ರೀಮ್ ಇದೆ, ವಿಚ್ ಈಸ್ ಹಿಯರ್. ನಮ್ಮ ಫ್ಯಾಮ್ಲಿ ಅಂದರೆ ಸ್ವಲ್ಪ ಫೇಸ್ಗಳು ಚೇಂಜ್ ಇದೆ. ನಾವು ಇಷ್ಟು ಜನ ಜೊತೆಗೆ ಇನ್ನು ಯಾರ್ಯಾರು ಬರ್ತಾರೆ ನೋಡ್ತೀವಿ, ಇನ್ನು ಅವರೆಲ್ಲ ಬರ್ತಾರೆ ಅಂತ ಗೊತ್ತಿಲ್ಲ. ಅದ್ರಲ್ಲಿ ಪ್ಲ್ಯಾನ್ ಮಾಡಬೇಕು, ಅವರೆಲ್ಲ ದುಬೈಗೆ ಹೋಗಬೇಕು. ಈ ವರ್ಷದಲ್ಲಿ ಅನ್ನೋದು ಗೋಲ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ ಅಬೌಟ್ ಆಫೀಸ್ ಸೆಟ್ ಮಾಡೋದಿದೆ, ಇನ್ನು ಇಂಟೀರಿಯರ್ಗೆ ಏನೋ ಥರದಿದೆ, ಅದೆಲ್ಲ ಏನೇನೋ ಕೆಲಸಗಳಿದೆ. ಅದೆಲ್ಲ ನಿಮಗೆ ಬರ್ತಾ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿನ್ನ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಟೈಮ್ 4 ಗಂಟೆ. ಸಿ ಯು. ಕನಸೆ ನೀನು ಕ್ಷಮಿಸಲೇನು ಒಂದೊಮ್ಮೆ